बोला जो है हमको दे दो नहीं तो मार डालेंगे। इन्होंने हाथ पैर मारे और मेरे को घसीट के उधर ले गए। ये वाली अलमारी उन्होंने ढूंढी, नहीं मिला। मैंने बोला मैं सब दे दूंगी, हमको छोड़ दो। मेरा सामान मैंने सब निकाल के दे दिया। कब की बात है? ದೇವಕೃಷ್ಣ ಪುರೋಹಿತ್ ಆತ 28 ವರ್ಷದ ಯುವಕ. ಈತ ಮಾಮೂಲಿನ ಹಾಗೆ ಅವತ್ತು ಊಟ ಮಾಡಿ ತನ್ನ ತಾಯಿಯ ಜೊತೆ, ತನ್ನ ತಂಗಿಯ ಜೊತೆ, ತನ್ನ ಮುದ್ದಾದ ಹೆಂಡತಿಯ ಜೊತೆ ಮಾತಾಡಿ ಮಾಮೂಲಿನ ಹಾಗೆ ಆತ ಮಲ್ಗೋದಕ್ಕೆ ಹೋದ. ಅದು ಸಾಮಾನ್ಯವಾಗಿರುವಂಥ ಒಂದು ರಾತ್ರಿ. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಕೆಲಸಕ್ಕೆ ಹೋಗಬೇಕು ಅನ್ನೋದು ದೇವಕೃಷ್ಣನ ತಲೆಯಲ್ಲಿತ್ತು. ಸೊ ಆತ ಮಲ್ಗೋದಕ್ಕೆ ಹೋದ. ಆದರೆ ಬೆಳಿಗ್ಗೆ ಅವನು ಎದ್ದೇಳಲೇ ಇಲ್ಲ. ಬೆಳಿಗ್ಗೆ ಅವನನ್ನು ನೋಡೋಕ್ಕೆ ಹೋದ ಜನಗಳಿಗೆ ಆತ ಮಲಗಿದ ಜಾಗದಲ್ಲೇ ಜೀವ ಕಳ್ಕೊಂಡ ಶವವಾಗಿ ಸಿಗ್ತಾನೆ. ಅದು ಭರ್ಭರವಾಗಿ ಹತ್ಯೆ ಆಗಿರ್ತಾನೆ. ತಲೆಗೆ ಆಲ್ಮೋಸ್ಟ್ 12 ಇಂಚು ಅಷ್ಟು ದೊಡ್ಡ ಗಾಯ ಅವನ ತಲೆಗೆ ಆಗಿರುತ್ತೆ. ಆತ ಮಲಗಿದ ಜಾಗದಲ್ಲಿ ಕಿರ್ಚೋದಕ್ಕೂ ಸಾಧ್ಯವಾಗದೆ, ಏನು ಆ ನೋವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಸಾಧ್ಯವಾಗದೆ ಇರೋ ಹಾಗೆ ಸತ್ತು ಮಲಗಿರ್ತಾನೆ. ಅವನ ಹೆಂಡತಿ, ಅಮ್ಮ, ತಂಗಿ ದುಃಖನ ಹೇಳೋಕ್ಕೆ ಆಗೋದಿಲ್ಲ. ಮನೇಲಿ ಇದ್ದಂಥ ಒಬ್ಬನೇ ಒಬ್ಬ ಗಂಡು ಮಗ ಈಗ ಇಂತಹ ಬರ್ಬರವಾದ ರೀತಿಯಲ್ಲಿ ಹತ್ಯೆಯಾಗಿ ಮಲಗಿದ್ದಾನೆ. ಸೊ ಅಮ್ಮನಿಗೆ, ತಂಗಿಗೆ, ಹೆಂಡತಿಗೆ ದಿಕ್ಕು ತೋಚಿದಾಗ ಆಗಿರುತ್ತೆ. ಎಲ್ಲರೂ ಬಡ್ಕೊಂಡು ಅಳ್ತಿರ್ತಾರೆ. ಮನೇಲಿ ದರೋಡೆ ಕೂಡ ಆಗಿರುತ್ತೆ, ಜೊತೆಲಿ ದೇವಕೃಷ್ಣ ಪುರೋಹಿತ್ನ ಸಾವು ಕೂಡ ಆಗಿರುತ್ತೆ. ಸೊ ಇದನ್ನು ದರೋಡೆ ಮತ್ತು ಕೊಲೆ ಅಂತ ಪೊಲೀಸ್ನವರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಕೇವಲ ಬರೀ 6 ಗಂಟೆಯಲ್ಲಿ ಕೊಲೆಗಾರರನ್ನ ಹಿಡಿದು ಹಾಕ್ತಾರೆ. ಕೊಲೆಗಾರರು ಯಾರು ಅಂತ ಎಲ್ಲರ ಮುಂದೆ ತಂದು ನಿಲ್ಲಿಸಿದಾಗ ಎಲ್ಲರಿಗೂ ಜೀವ ಬಾಯಿಗೆ ಬಂದಾಗ ಆಗಿರುತ್ತೆ. ಸೊ ಯಾರ ಕೊಲೆಗಾರ ಅನ್ನೋದು ತಿಳ್ಕೊಬೇಕು ಅಂದರೆ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮಗೇನಾದರೂ ಕ್ರೈಮ್, ಥ್ರಿಲ್ಲರ್, ಸಸ್ಪೆನ್ಸ್, ಹಾರರ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಈ ಥರದ ಜಾನ್ರಲ್ಲಿ ಕಥೆಗಳಿಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ದೇವಕೃಷ್ಣ ಪುರೋಹಿತ್ ಈತ ಕೇವಲ 28 ವರ್ಷದ ಯುವಕ. ಈತ ಮಧ್ಯಪ್ರದೇಶದ ಗೋಂದಿಖೇಡ ಚರಣ್ ಅನ್ನೋ ಊರಿಗೆ ಸೇರಿದವನಾಗಿರ್ತಾನೆ. ಅದು ಇಂದೋರ್ನ ಹತ್ರ ಇರುವಂಥ ಒಂದು ಊರಾಗಿರುತ್ತೆ. ಇವನು ಕೇವಲ 2 ವರ್ಷದವನಿದ್ದಾಗ ಇವರ ತಂದೆ ಸತ್ತು ಹೋಗಿರ್ತಾರೆ. ಸೊ ಅವಾಗಿಂದಾನು ಸಂಸಾರದ ಜವಾಬ್ದಾರಿಯನ್ನು ಅವರಮ್ಮ ಒಬ್ಬರೇ ಹೊತ್ಕೊಂಡಿರ್ತಾರೆ. ಇವನಿಗೆ ಬುದ್ಧಿ ಬಂದ ಮೇಲೆ ಸಂಸಾರದ ಜವಾಬ್ದಾರಿ ತುಂಬ ಬೇಗನೆ ಇವನ ಮೇಲೆ ಬರುತ್ತೆ. ಇವನು ಒಂದು ಮಸಾಲೆ ಪದಾರ್ಥಗಳ ಅಂಗಡಿ ಇರುತ್ತೆ. ಸೊ ಇಂದೋರ್ನಿಂದ ಮಸಾಲೆ ಪದಾರ್ಥಗಳನ್ನು ತರ್ತಿರ್ತಾನೆ. ಧನಿಯಾ, ಮೆಣಸಿನಕಾಯಿ ಈ ಥರದ್ದನ್ನೆಲ್ಲ ತೊಗೊಂಬರ್ತಿರ್ತಾನೆ. ಸೊ ಈ ಧನಿಯಾ, ಮೆಣಸು, ಮಸಾಲೆ ಪದಾರ್ಥಗಳನ್ನ ಅಕ್ಕಪಕ್ಕ ಊರಿನಲ್ಲಿ ಮಾರೋದು ಇವನ ಕೆಲಸ ಆಗಿರುತ್ತೆ. ಅಮ್ಮ, ವಯಸ್ಸಿಗೆ ಬಂದಿರೋ ತಂಗಿ, ಜೊತೆಲಿ ನೋಡೋಕ್ಕೆ ತುಂಬ ಸುಂದರವಾಗಿರುವ ಹೆಂಡತಿ, ಎಲ್ಲರ ಜೊತೆಲಿ ದೇವಕೃಷ್ಣ ಪುರೋಹಿತ್ ತುಂಬ ಸಂತೋಷವಾಗಿರ್ತಾನೆ. ದೇವಕೃಷ್ಣ ಪುರೋಹಿತ್ ಹೆಂಡತಿಯ ಹೆಸರು ಪ್ರಿಯಾಂಕಾ ಅಂತ. ಇವರದ್ದು ಬಾಲ್ಯ ವಿವಾಹ. ಪ್ರಿಯಾಂಕನಿಗೆ ಕೇವಲ 15 ವರ್ಷ ಇದ್ದಾಗ, ದೇವಕೃಷ್ಣ ಪುರೋಹಿತ್ಗೆ ಕೇವಲ 18 ವರ್ಷ ಇದ್ದಾಗ ಇವರು ಮದುವೆ ಮಾಡಿರ್ತಾರೆ. ಸೊ ಪ್ರಿಯಾಂಕಾಗೆ ಕೇವಲ 15 ವರ್ಷ ಆಗಿದ್ದ ಕಾರಣ ಇನ್ನು ಅವಳು ಮೆಜಾರಿಟಿಗೆ ಬರೋ ತನಕ ಅಮ್ಮನ ಮನೆಯಲ್ಲಿ ಇರಲಿ ಅಂತ ಹೇಳಿ ದೇವಕೃಷ್ಣ ಪುರೋಹಿತ್ ಮನೆಯವರು ಅವಳನ್ನು ಅವ್ರ ಅಮ್ಮನ ಮನೆಯಲ್ಲಿ ಬಿಟ್ಟಿರ್ತಾರೆ. ಸೊ ಪ್ರಿಯಾಂಕಾಗೆ 18 ವರ್ಷ ತುಂಬಿದ ಮೇಲೆ ತಾಯಿಯ ಮನೆಯವರೆಲ್ಲರೂ ಸರಿ, ನೀನು ನಿನ್ನ ಗಂಡನ ಮನೆಗೆ ಹೋಗೋ ಅಂತ ಟೈಮ್ ಆಗಿದೆ. ಸೊ ನೀನು 18 ವರ್ಷ ಆಗಿದೆ, ನಿನಗೆ ಮೆಜಾರಿಟಿಗೆ ಬಂದಿದೆಯಾ, ಸೊ ನೀನು ನಿನ್ನ ಗಂಡನ ಮನೆಗೆ ಹೋಗಿ ನಿನ್ನ ಸಂಸಾರವನ್ನು ಶುರು ಮಾಡ್ಬೋದು ಅಂತ ಅವನ ಮನೆಯವರೆಲ್ಲ ಹೇಳ್ತಾರೆ, ತಾಯಿ ಮನೆಯವರು. ಆದರೆ ಪ್ರಿಯಾಂಕಾಗೆ ಗಂಡನ ಮನೆಗೆ ಹೋಗೋದಕ್ಕೆ ಸುತರಾಮ್ ಇಷ್ಟ ಇರೋದಿಲ್ಲ. ಕಾರಣ ಕೇಳಿದ್ರೆ ನನಗೆ ಅವನು ಯಾರು ಅಂತಲೇ ಗೊತ್ತಿಲ್ಲ, ಅವನೊಬ್ಬ ಸ್ಟ್ರೇಂಜರ್, ಅವನ ಜೊತೆ ನಾನು ಹೋಗಿ ಹೇಗಿರಲಿ ಅನ್ನೋದು ಅವಳ ಒಂದು ವಾದ ಆಗಿರುತ್ತೆ. ಆದರೆ ನಿಜವಾದ ಕಾರಣ ಏನು ಅಂತ ಅಂದರೆ, ಅವಳಿಗೆ ಇನ್ನೊಬ್ಬ ಲವರ್ ಸಿಕ್ಕಿದ್ದಾನೆ. ಅವರ ಮನೆ ಹತ್ರದಲ್ಲೇ ಇದ್ದಂಥ ಒಬ್ಬ ಕಮಲೇಶ್ ಪುರೋಹಿತ್ ಅನ್ನೋನು ಒಂದು ಡಾಬಾ ಇಟ್ಕೊಂಡಿರ್ತಾನೆ. ಇವನಿಗೆ 2 ಮಕ್ಕಳಿರುತ್ತೆ, ಆಲ್ರೆಡಿ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಜೊತೆಲಿ ಇವನು ಆಲ್ಮೋಸ್ಟ್ 8 ವರ್ಷ ದೊಡ್ಡವನಾಗಿರ್ತಾನೆ ಪ್ರಿಯಾಂಕಾಗಿಂತ. ಆದರೂ ಅವನ ಸಹವಾಸಕ್ಕೆ ಇವಳು ಯಾವಾಗ ಬೀಳ್ತಾಳೋ ಆವಾಗಿಂದಾನು ಇವಳಿಗೆ ಕಮಲೇಶ್ ಪುರೋಹಿತೆ ಎಲ್ಲ ಆಗಿರ್ತಾನೆ. ದಿನ ಮೀಟ್ ಮಾಡ್ತಿರ್ತಾಳೆ, ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಈಗ ಸಡನ್ನಾಗಿ 18 ವರ್ಷ ತುಂಬಿದೆ, ನಿನ್ನ ಗಂಡನ ಮನೆಗೆ ಹೋಗು ಅಂತ ಅಂದರೆ ಅವಳಿಗೆ ಅದೊಂದು ಚೂರು ಇಷ್ಟ ಆಗಲ್ಲ. ಆದರೆ ಮನೆಯವರೆಲ್ಲ ತುಂಬ ಹಿಂಸೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋದವಳು ಅಲ್ಲಿ ದೇವಕೃಷ್ಣ ಪುರೋಹಿತ್ ಜೊತೆ ಇರ್ತಾ ಅವಳಿಗೆ ಒಂದು ಚೂರು ಸಮಾಧಾನ ಆಗ್ತಿರಲ್ಲ. ಇವನ ಜೊತೆ ಇರಬೇಕಾ ನಾನು ಅನ್ನೋದು ಅವಳಿಗೆ ತುಂಬ ಹಿಂಸೆ ಆಗ್ತಿರುತ್ತೆ. ಇವಳು ಮಾತ್ಗೂ ದೇವಕೃಷ್ಣಗೆ, ನೀನು ಇಷ್ಟೊಂದು ಕರ್ರಗಿದೆಯಾ, ನೀನು ನೋಡೋಕೆ ಗಲ್ಗಲೀಜಾಗಿರ್ತೀಯಾ, ಜೊತೆಲಿ ನೀನು ಇಷ್ಟೇ ಸಂಪಾದನೆ ಮಾಡ್ತೀಯಲ್ಲ, ಈ ದುಡ್ಡು ಏನಕ್ಕೂ ಸಾಕಾಗೋದಿಲ್ಲ ಅನ್ನೋ ಥರ ಕೇವಲವಾಗಿ ಅವನ ಬಗ್ಗೆ ಅವನಿಗೆ ಮನಸ್ಸಿಗೆ ನೋವಾಗೋ ಹಾಗೆ ಚುಚ್ಚಿ ಮಾತಾಡ್ತಿರ್ತಾಳೆ ಪ್ರಿಯಾಂಕಾ. ದೇವಕೃಷ್ಣ
ಎಲ್ಲದನ್ನು ಸಹಿಸ್ಕೊಂಡು ಹೋಗ್ತಿರ್ತಾನೆ. ಯಾಕೆಂದರೆ ಜವಾಬ್ದಾರಿ ಇರುವಂಥ ಗಂಡು ಮಗ ಅವನಾಗಿರ್ತಾನೆ. ಇದಿಷ್ಟೆಲ್ಲ ಗಂಡನಿಗೆ ಇಷ್ಟೆಲ್ಲ ಹೀಯಾಳಿಸಿ ಮಾತಾಡ್ತಿದ್ದಂಥ ಪ್ರಿಯಾಂಕಾ ಅದೇ ಇನ್ನೊಂದು ಕಡೆ ಕಮಲೇಶ್ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾಳೆ. ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಿರ್ತಾರೆ, ಗಂಟೆಗಟ್ಟಲೆ ಫೋನಲ್ಲಿ ಚಾಟ್ ಮಾಡ್ತಿರ್ತಾರೆ. ಇದನ್ನು ನೋಡೋ ತನಕ ನೋಡಿ ಒಂದಿನ ದೇವಕೃಷ್ಣ ಬಂದ್ಬಿಟ್ಟು ನಿನ್ನ ಫೋನ್ನ ನನಗೆ ಕೊಡು, ನಾನು ನಿನ್ನ ಫೋನ್ನ ಚೆಕ್ ಮಾಡಬೇಕು ಅಂತ ಕೇಳ್ತೇನೆ. ಯಾವುದೇ ಗಂಡನಿಗಾದರೂ ಬರುವಂಥ ಒಂದು ಡೌಟ್ ಬರುತ್ತೆ, ಯಾಕೆ ಅಂದರೆ ಇಷ್ಟೊಂದು ನನ್ನ ಹೆಂಡತಿ ಯಾರ ಹತ್ರ ಮಾತಾಡ್ತಾಳೆ ಅಂತ ತಿಳ್ಕೊಬೇಕಾಗಿರುತ್ತೆ ದೇವಕೃಷ್ಣಗೆ. ಆದರೆ ಪ್ರಿಯಾಂಕಾ ಎಷ್ಟು ಗಲಾಟೆ ಮಾಡ್ತಾಳೆ ಅಂತ ಅಂದರೆ ಅವಳು ಅಪ್ಪಿ ಕೂಡ ಅವಳ ಫೋನ್ನ ದೇವಕೃಷ್ಣನಿಗಾಗಲಿ ದೇವಕೃಷ್ಣನ ತಾಯಿಗಾಗಲಿ ತಂಗಿಗಾಗಲಿ ಫೋನ್ನ ಕೊಡೋದೇ ಇಲ್ಲ. ಇದು ತುಂಬ ದಿನ ನಡೆಯೋದಿಲ್ಲ. ಒಂದಿನ ದೇವಕೃಷ್ಣನ ಕೈಗೆ ಪ್ರಿಯಾಂಕಾಳ ಫೋನ್ ಸಿಗುತ್ತೆ. ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾನೆ, ಅವ್ರು ಚಾಟ್ ಮಾಡಿರ್ತಾರಲ್ಲ ಕಮಲೇಶ್ ಜೊತೆ, ಅದನ್ನು ಕೂಡ ಚೆಕ್ ಮಾಡ್ತಾನೆ. ಅದರಿಂದ ಗೊತ್ತಾಗುತ್ತೆ ನನ್ನ ಹೆಂಡತಿಗೆ ಇನ್ನೊಂದು ಅಫೇರ್ ಇದೆ ಅಂತ. ಸೊ ಇದರಲ್ಲಿ ದೇವಕೃಷ್ಣಂಗೆ ಕೋಪ ಬರಬೇಕಾಗಿತ್ತು, ಆದರೆ ಉಲ್ಟಾ ಪ್ರಿಯಾಂಕನ್ಗೆ ಕೋಪ ಬಂದು ನೀನು ನನ್ನ ಫೋನ್ ಹೆಂಗೆ ಚೆಕ್ ಮಾಡಿದೆ ಅಂತ ದೇವಕೃಷ್ಣನ ಜೊತೆ ಜಗಳ ಆಡಿ ಅವಳು ಮನೆ ಬಿಟ್ಟು ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಸೊ ಸುಮಾರು ದಿನ ಅವಳು ಅವ್ರ ಅಮ್ಮನ ಮನೇಲೇ ಇರ್ತಾಳೆ. ದೇವಕೃಷ್ಣನ್ಗೆ ಅಕ್ಕಪಕ್ಕ ಮನೆಯವರು ನೆಂಟರಿಷ್ಟರೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ, ಯಾಕಪ್ಪ ನಿನ್ನ ಹೆಂಡತಿ ಊರಿಗೆ ಹೋದವಳು ಇನ್ನೂ ಬರಲಿಲ್ಲ, ಏನಾಯಿತು ಏನಾದರೂ ಮನಸ್ತಾಪ ಇದೆಯಾ ಅಂತ. ಇದೇ ಸಮಾಜದಲ್ಲಿ 4 ಜನ ಇರ್ತಾರಲ್ಲ, ಆ 4 ಜನನೂ ಅವಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ದೇವಕೃಷ್ಣ ಆ 4 ಜನರ ಮಾತಿಗೆ ತಲೆ ಕೆಡಿಸ್ಕೊಂಡು ಹೋಗಿ ಪ್ರಿಯಾಂಕಾನ ವಾಪಸ್ ಬಾರಮ್ಮ ನಮ್ಮ ಮನೆಗೆ ಹೋಗೋಣ, ಆಗಿದ್ದಾಯ್ತು, ಇನ್ಮೇಲೆ ಚೆನ್ನಾಗಿರೋಣ ಹೋಗಿ ದೇವಕೃಷ್ಣ ಕರೀತಾನೆ. ಆದರೆ ಪ್ರಿಯಾಂಕಾಗೆ ಎಷ್ಟು ಕೊಬ್ಬಿರುತ್ತೆ ಅಂದರೆ ಅವಳು ಇಲ್ಲ ನಾನು ಬರಲ್ಲ ಅಂತಾಳೆ. ದೇವಕೃಷ್ಣ ತುಂಬ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಕೊನೆಯದಾಗಿ ಕೆಲವೊಂದು ಕಂಡೀಷನ್ಗಳನ್ನ ಪ್ರಿಯಾಂಕಾ ಹಾಕಿ ಇದೆಲ್ಲ ಕಂಡೀಷನ್ಗೆ ಒಪ್ಕೊಳ್ಳೋದಾದರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂತಾಳೆ. ಸೊ ಆ ಕಂಡೀಷನ್ಗಳೆಲ್ಲ ಏನು ಹೇಳಮ್ಮ ನೀನು ಅಂತ ದೇವಕೃಷ್ಣ ಕೇಳಿದಾಗ, ಮೊದಲನೇದಾಗಿ ನಾನು ದಿನ ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ನನ್ನನ್ನು ಯಾರೂ ಪ್ರಶ್ನೆ ಮಾಡಬಾರ್ದು. 2ನೇದು, ನಾನು ಏನು ಬೇಕಾದರೂ ಮಾಡ್ತೀನಿ, ನನ್ನನ್ನು ಯಾರೂ ಹೇಳೋಂಗಿಲ್ಲ ಕೇಳೋಂಗಿಲ್ಲ. 3ನೇದು, ನನ್ನ ಫೋನ್ನ ಯಾರೂ ಕೂಡ ಟಚ್ ಮಾಡೋಂಗಿಲ್ಲ. 4ನೇದು, ನಾನು ಎಲ್ಲೋಗ್ತೀನಿ, ನಾನು ಎಲ್ಲಿಗೆ ಬರ್ತೀನಿ, ಏನು ಮಾಡ್ತಾ ಇದ್ದಾಳೆ ಅಂತ ನನ್ನನ್ನು ಅಬ್ಸರ್ವ್ ಮಾಡ್ಕೊಂಡು ಯಾರು ಓಡಾಡ್ಕೊಡ್ದು, ನಾನು ಇಷ್ಟ ಬಂದಂಗೆ ನಾನು ಆ ಮನೇಲಿ ಇರ್ತೀನಿ ಅಂತ. ಇನ್ನೊಂದು 5ನೇ ಕಂಡೀಷನ್ ಹಾಕಿದ್ಲಂತೆ, ಬಟ್ ಇದೆಷ್ಟು ಮಟ್ಟಕ್ಕೆ ನಿಜ ಅನ್ನೋದು ಗೊತ್ತಿಲ್ಲ. ಅಂದರೆ ನಮ್ಮ ಮನೆ ಹತ್ರದಲ್ಲೇ ಒಂದು ಬ್ಯೂಟಿ ಪಾರ್ಲರ್ನ ಮಾಡಬೇಕು, ಯಾರಾದರೂ ಬ್ಯೂಟಿ ಪಾರ್ಲರ್ ಇರಬೇಕು ನಮ್ಮ ಮನೆ. ಈ ಥರದ ಕಂಡೀಷನ್ಗಳಿಗೆ ಏನು ಹೇಳಬೇಕು, ಇದನ್ನು ಯಾವ ಭಾಷೆಯಲ್ಲಿ ಬೈಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಸೊ ಈ ಥರದೊಂದು ಕಂಡೀಷನ್ಗಳನ್ನ ಹಾಕಿ ಪ್ರಿಯಾಂಕಾ ದೇವಕೃಷ್ಣನ ಮನೆಗೆ ವಾಪಸ್ ಬರ್ತಾಳೆ. ಬಂದೋಳು ಸ್ವಲ್ಪ ದಿನದ ತನಕ ಕಮಲೇಶ್ ಪುರೋಹಿತ್ ಜೊತೆ ಕಾಂಟ್ಯಾಕ್ಟ್ ಕಟ್ಟಾದವಳ ಥರ ಇರ್ತಾಳೆ. ಫೋನಲ್ಲಿ ಮಾತಾಡ್ತಿರಲ್ಲ, ಏನೂ ಇಲ್ಲ, ಇದ್ದಿದ್ರಲ್ಲಿ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ಇರ್ತಾಳೆ. ಅದಾದಮೇಲೆ ಅದು ತುಂಬ ದಿನ ನಡೆಯೋದಿಲ್ಲ. ನಿಧಾನವಾಗಿ ಕಮಲೇಶ್ ಜೊತೆ ಅವಳ ಒಂದು ಮಾತುಕತೆ ಏನಿರುತ್ತೆ, ಅವರಿಬ್ಬರದು ಚಾಟಿಂಗ್ ಏನಿರುತ್ತೆ ಎಲ್ಲ ಕಂಟಿನ್ಯೂ ಮತ್ತೆ ಶುರು ಮಾಡ್ತಾಳೆ. ಇದು ಶುರು ಮಾಡಿದ ತಕ್ಷಣ ಇದು ದೇವಕೃಷ್ಣಂಗೂ ಗಮನಕ್ಕೂ ಬರುತ್ತೆ. ದೇವಕೃಷ್ಣ ಮತ್ತೆ ಶುರು ಹಚ್ಕೊಂಡ್ಯಾ, ನೀನು ಹೀಗೆ ಮಾಡ್ತಾಯಿದ್ರೆ ನಾನು ಇದನ್ನು ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಹೇಳಿ ಎಲ್ಲರ ಮುಂದೆ ನಿನ್ನ ಮಾನ ಮರ್ಯಾದೆ ಕಳೀತೀನಿ ಅಂತ ಒಂದು ಎದುರಿಸ್ತಾನೆ. ಅಟ್ಲೀಸ್ಟ್ ಇದರಿಂದನಾದರೂ ಎದುರ್ಕೊಂಡು ನನ್ನ ಹೆಂಡತಿ ದಾರಿಗೆ ಬರ್ತಾಳೇನೋ ಅಂತ ಅಂದ್ಕೊಂಡು ಅವನು ದೇವಕೃಷ್ಣ ಆ ಥರ ಎದುರಿಸಿದಾಗ ಪ್ರಿಯಾಂಕಾಂಗೆ ನಿಜವಾಗ್ಲೂ ಹೆದರಿಕೆ ಆಗುತ್ತೆ. ಅಕಸ್ಮಾತ್ ಏನಾದರೂ ಇದು ಆಚೆ ಬಂತು ಅಂದರೆ ನಮ್ಮ ಮನೆಯವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ, ನಮ್ಮ ನೆಂಟರಿಷ್ಟರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ಸೊ ಇದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಪ್ರಿಯಾಂಕಾ ಅವರು ತುಂಬ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವಳು ನಿಜವಾಗ್ಲೂ ಒಳ್ಳೆ ಹೆಣ್ಮಗಳೇ ಆಗಿದ್ದಿದ್ರೆ ಇವಳು ಕರೆಕ್ಟಾಗಿ ಸ್ಟ್ರೈಟಾಗಿ ಯೋಚನೆ ಮಾಡೋದು ಏನಾಗ್ತಿತ್ತು, ನನ್ನ ಗಂಡನಿಂದ ಡಿವೋರ್ಸ್ ತೊಗೊಂಡು ನಾನು ದೂರ ಹೋಗಬೇಕು ಅಂತ. ಆದರೆ ಇವಳು ಕರೆಕ್ಟಾಗಿರೋ ಹೆಣ್ಮಗಳಲ್ಲ. ಸೊ ಅದಕ್ಕೋಸ್ಕರ ಇವಳು ತಲೆಗೆ ಬರೋದು, ನಾನು ಅಕಸ್ಮಾತ್ ಡಿವೋರ್ಸ್ ತೊಗೊಂಡು ಹೋದರೆ ನನಗೆ ಈ ಆಸ್ತಿ ಅಂತಸ್ತೆಲ್ಲ ಸಿಗೋದಿಲ್ಲ, ಜೊತೆಲಿ ಸಮಾಜದಲ್ಲಿ ನನ್ನ ಗಂಡ ಬಿಟ್ಟೋಳು ಅನ್ನೋ ಒಂದು ಹಣೆಪಟ್ಟಿಯನ್ನು ಕಟ್ಬಿಡ್ತಾರೆ, ಜೊತೆಲಿ ನನ್ನ ಬಗ್ಗೆ ಕೇವಲವಾಗಿ ಎಲ್ಲ ಮಾತಾಡ್ತಾರೆ. ಸೊ ಇವಳು ಪ್ರಿಯಾಂಕಾಗೆ ಇದು ಆಸ್ತಿ ಬರಲ್ಲ, ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ತಲೆಗೆ ಬಂದ ತಕ್ಷಣ ಇವಳು ಎಷ್ಟು ಮಟ್ಟಕ್ಕೆ ಕ್ರಿಮಿನಲ್ ಥರ ಯೋಚನೆ ಮಾಡ್ತಾಳೆ ಅಂದರೆ, ಕಮಲೇಶ್ ಜೊತೆ ಸೇರಿಕೊಂಡು ನಾನು ನನ್ನ ಗಂಡನ ಮುಗಿಸ್ಬಿಟ್ರೆ ಆಸ್ತಿನೂ ಬರುತ್ತೆ, ಜೊತೆಲಿ ನನ್ನ ಗಂಡ ಸತ್ತೋಳು ಪಾಪ ಅಯ್ಯೋ ಪಾಪ ಅಂತ ಸಮಾಜದಲ್ಲಿ ನನ್ನ ಹೆಸರು ಕೂಡ ಕೆಡೋದಿಲ್ಲ, ಜೊತೆಲಿ ನಾನು ನನ್ನ ಕಮಲೇಶ್ ಜೊತೆ ನನ್ನ ರಿಲೇಷನ್ಶಿಪ್ ಇದೆಯೋ ಅದನ್ನು ಯಾವುದೇ ಹೆಗ್ಗು ಸಿಗ್ಗಿಲ್ಲದೆ ನಾನು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಯೋಚನೆ ಆಗಿರುತ್ತೆ. ಸೊ ಇದನ್ನು ಕಮಲೇಶ್ ಹತ್ರ ಡಿಸ್ಕಸ್ ಮಾಡಿದಾಗ ಕಮಲೇಶ್ ಕೂಡ ಅವನು ಸಹಿತ ಒಪ್ಕೋತಾನೆ, ಓಕೆ ಮಾಡೋಣ, ತುಂಬ ಒಳ್ಳೆ ಕೆಲಸ ಅನ್ನೋ ಥರ. ಸೊ ಕಮಲೇಶ್ ಏನು ಮಾಡ್ತಾನೆ, ಇದು ನನ್ನ ಕೈಲಿ ಆಗುವಂಥ ಕೆಲಸ ಅಲ್ಲ, ಸೊ ನಾನು ಯಾರಾದರೂ ಕಾಂಟ್ರಾಕ್ಟ್ ಕಿಲ್ಲರ್ ಥರದವ್ರನ್ನ ಯಾರನ್ನಾರು ಹುಡುಕ್ತೀನಿ ಅಂತ ಹೇಳಿಬಿಟ್ಟು ಸುರೇಂದರ್ ಭಾಟಿ ಅನ್ನೋ ಒಬ್ಬ ಮನುಷ್ಯನ ಹುಡುಕ್ತಾನೆ. ಅವನು ಆಗತಾನೆ ಏನೇನೋ ಕ್ರೈಮ್ಗಳನ್ನ ಮಾಡಿ ಜೈಲಿಗೆ ಹೋಗಿ ಆಗತಾನೆ ರಿಲೀಸ್ ಆಗಿ ಬಂದಿರ್ತಾನೆ, ಅವನ್ನ ಹುಡುಕ್ತಾನೆ. ಕಮಲೇಶ್ ಪುರೋಹಿತ್ ಹೋಗಿ ಸುರೇಶ್ ಭಾಟಿ ಹತ್ರ 1 ಲಕ್ಷಕ್ಕೆ
ದೇವಕೃಷ್ಣ ಪುರೋಹಿತ್ನ ಸಾಯಿಸಬೇಕು ಅಂತ ಕಾಂಟ್ರಾಕ್ಟ್ ಕೊಟ್ಟು ಬರ್ತಾನೆ. 50,000 ಅಡ್ವಾನ್ಸ್ ಕೂಡ ಕೊಡ್ತಾಳೆ ಪ್ರಿಯಾಂಕಾ, ಇನ್ನು 50,000 ಕೊಡೋದು ಬಾಕಿ ಇರುತ್ತೆ. ಸೊ ಇವರೆಲ್ಲ ಡಿಸೈಡ್ ಮಾಡಿಕೊಂಡು 4ನೇ ತಾರೀಕು ದೇವಕೃಷ್ಣನ ಸಾಯಿಸ್ಬಿಡೋಣ ಅಂತ ಅಂದ್ಕೊಂಡು ಅವರು ಡಿಸೈಡ್ ಮಾಡ್ಕೋತಾರೆ. ಪ್ಲ್ಯಾನ್ ಪ್ರಕಾರವಾಗಿ ಅವತ್ತು ಊಟ ಎಲ್ಲರಿಗೂ ಕೊಡ್ತಾಳೆ, ದೇವಕೃಷ್ಣನೂ ಮಲ್ಗೋಕ್ಕೆ ಹೋಗ್ತಾನೆ, ಅಮ್ಮ ತಂಗಿ ಎಲ್ಲರೂ ಮಲ್ಗೋಕ್ಕೆ ಹೋಗ್ತಾರೆ. ಇವಳು ಪ್ರಿಯಾಂಕಾ ಏನು ಮಾಡ್ತಾಳೆ, ಮುಂಬಾಗಿಲನ್ನ ಗೇಟ್ನ ಯಾವುದನ್ನು ಲಾಕ್ ಮಾಡದೆ ಎಲ್ಲ ಓಪನ್ ಇಟ್ಟು ಬಂದು ಮಲಗ್ತಾಳೆ. ಆದರೆ ಅವತ್ತಿನ ದಿನ ಸುರೀಂದರ್ ಬಾಟಿಗೆ ಬೇರೆ ಯಾವುದೋ ಕೆಲಸ ಬಂದಿದ್ದರಿಂದ ಅವನು ಅವತ್ತು ರಾತ್ರಿ ಅವ್ರ ಮನೆಗೆ ಬರೋದಿಲ್ಲ. ಮಾರನೇ ದಿನ ಬೆಳಿಗ್ಗೆ ಎದ್ದು ಅವಳು ಸುರೇಂದರ್ ಬಾಟಿಗೆ ಫೋನ್ ಮಾಡಿ ಚೆನ್ನಾಗಿ ಬೈತಾಳೆ, ನಿನ್ನ ಕೈಲಿ ಆಗುತ್ತಾ ಇಲ್ವೋ ಅಷ್ಟನ್ನು ಹೇಳ್ಬಿಡು, ಇಲ್ಲ ಅಂದರೆ ನಾನು ಕೊಟ್ಟರು ಅಡ್ವಾನ್ಸ್ ನನಗೆ ವಾಪಸ್ ಕೊಡು ಅಂತೆಲ್ಲ ಕೂಗಾಡ್ತಾಳೆ. ಸೊ ಆವಾಗ ಸುರೇಂದರ್ ಬಾಟಿ, ನಿನ್ನೆ ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ನಾನು ಬರೋಕ್ಕಾಗಲಿಲ್ಲ, ಬಟ್ ಇವತ್ತು ಖಂಡಿತವಾಗ್ಲೂ ಇನ್ನೊಂದು 2 ದಿನ ಟೈಮ್ ಕೊಡು ನನಗೆ, ನಾನು ಖಂಡಿತವಾಗ್ಲೂ ಬಂದು ಆ ಕೆಲಸ ಮುಗಿಸ್ತೀನಿ ಅಂತ ಹೇಳ್ತಾರೆ. ಸೊ ಇವರೆಲ್ಲ ಡಿಸೈಡ್ ಮಾಡೋದು ಇದೇ 2026ನೇ ಇಸ್ವಿಯ ಏಪ್ರಿಲ್ 7ನೇ ತಾರೀಕಿನ ರಾತ್ರಿಯನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಅವತ್ತು ಕೂಡ ಮಾಮೂಲಿನ ಹಾಗೆ ಪ್ರಿಯಾಂಕಾ ಅವಳ ಗಂಡನಿಗೆ, ಅತ್ತೆ, ನಾದ್ನಿ ಎಲ್ಲರಿಗೂ ಊಟ ಬಡಿಸ್ತಾಳೆ. ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು ಹೋಗಿ ಮಲಗ್ತಾರೆ. ಅವತ್ತು ಕೂಡ ಎಲ್ಲ ಗೇಟ್ ಎಲ್ಲ ಓಪನ್ ಇಟ್ಟು ಕಮಲೇಶ್ ಪುರೋಹಿತ್ಗೆ ಒಂದು ಸಿಗ್ನಲ್ನ ಕೊಟ್ಟು ಬರ್ತಾಳೆ. ಕಮಲೇಶ್ ಪುರೋಹಿತ್ ಮತ್ತು ಸುರೇಂದರ್ ಬಾಟಿ ಇಬ್ಬರು ಮನೆ ಒಳಗಡೆ ಬರ್ತಾರೆ. ಕಮಲೇಶ್ ಬಾಟಿ ಬಾಗ್ಲ ಹತ್ರನೇ ನಿಂತ್ಕೊಂಡು ಯಾರಾದರೂ ಬರ್ತಾರಾ ಏನು ನೋಡ್ತಿರ್ತಾನೆ. ಸುರೇಂದರ್ ಬಾಟಿಗೆ ಪ್ರಿಯಾಂಕಾನೇ ತೋರಿಸ್ತಾಳೆ, ಅಲ್ಲಿ ಆ ರೂಮಲ್ಲಿ ಮಲಗಿದ್ದಾನೆ ನನ್ನ ಗಂಡ ಅಂತ. ಸೊ ಸುರೇಂದರ್ ಬಾಟಿ ರೂಮ್ ಒಳಗಡೆ ಹೋದೋನು ತನ್ನ ಕೈಯಲ್ಲಿದ್ದಂಥ ಕೊಡ್ಲಿ ಅಂತ ಒಂದು ಐಟಮಲ್ಲಿ ತುಂಬ ಭಾರವಾಗಿರುವಂಥ ಒಂದು ವೆಪನ್ನು ಮತ್ತು ಶಾರ್ಪ್ ಆಗಿರುವಂಥ ವೆಪನ್, ಅದರಲ್ಲಿ ಜೋರಾಗಿ ಅವನ ತಲೆಗೆ, ದೇವಕೃಷ್ಣ ಪುರೋಹಿತನ ಮಲಗಿರ್ತಾನೆ ರೂಮಲ್ಲಿ, ಅವನ ತಲೆಗೆ ಒಂದು ಹೊಡೆತ ಹೊಡಿತಾನೆ. ಒಂದೇ ಹೊಡೆತಕ್ಕೆ ದೇವಕೃಷ್ಣ ಪುರೋಹಿತ್ ಪ್ರಾಣ ಪಕ್ಷಿ ಹಾರೋಗುತ್ತೆ. ಅವನು ಒಂದು ಹಲ್ಲಾಡಲಿಲ್ಲ, ಒಂದು ಕೂಗಲಿಲ್ಲ, ನೋವಾಯಿತು ನನಗೆ ಅಂತ ಅವನಿಗೆ ಫೀಲ್ ಆಯಿತೋ ಇಲ್ವೋ ಅದು ಸಹಿತ ಗೊತ್ತಿಲ್ಲ. ಅವನು ಆ ನಿದ್ದೆಯಲ್ಲೇ ಚಿರನಿದ್ರೆಗೆ ಹೋಗ್ಬಿಡ್ತಾನೆ. ಸೊ ದೇವಕೃಷ್ಣ ಪುರೋಹಿತ್ನ ಸಾಯಿಸಿದ್ದಾದ್ಮೇಲೆ ಈ ಕಮಲೇಶ್ ಮತ್ತು ಪ್ರಿಯಾಂಕಾ ಇಬ್ಬರೂ ಅದೇ ರೂಮಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಎಷ್ಟು ಕ್ರೂರ ಮನಸ್ಥಿತಿಯವ್ರು ಇರ್ಬೋದು, ಅಲ್ಲಿ ಒಬ್ಬರು ಸತ್ತಿದ್ದಾನೆ, ಅವರೇ ಸಾಯಿಸಿದ್ದಾರೆ, ಎಂಥ ಗಿಲ್ಟ್ ಇಲ್ಲದೆ ಅದೇ ರೂಮಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಬೀರನ್ನೆಲ್ಲ ತೆಗೆದು ಬಟ್ಟೆಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಅಲ್ಲಿ ರೂಮಲ್ಲಿ ಇದ್ದಂಥ ಐಟಮ್ಸ್ನೆಲ್ಲ ಅವ್ರಿಗೆ ಹೆಂಗೆ ಬೇಕು ಹಂಗೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟು ದರೋಡೆ ಮಾಡಿಬಿಟ್ಟಿದ್ದಾರೆ ಯಾರೋ ಅನ್ನೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿ, ನಂತರ ಸುರೇಂದರ್ ಬಾಟಿ ಮತ್ತು ಕಮಲೇಶ್ ಪುರೋಹಿತ್ ಇಬ್ಬರು ಪ್ರಿಯಾಂಕಾನ ಕೈ ಕಾಲು ಕಟ್ಟಿಬಿಟ್ಟು ಹಾಲಲ್ಲಿ ಕೂರಿಸ್ಬಿಟ್ಟು ಅವರು ಮನೆಯಿಂದ ಓಡೋಗ್ತಾರೆ. ಇದಾದಮೇಲೆ ಒಂದು 1/4 ಗಂಟೆ 20 ನಿಮಿಷ ಬಿಟ್ಟು ಪ್ರಿಯಾಂಕಾ ಜೋರಾಗಿ ಕಿರ್ಚಾಡೋದಕ್ಕೆ ಶುರುವಾಗ್ತಾಳೆ, ಕಳ್ಳರು ಬಂದಿದ್ದಾರೆ, ಕಾಪಾಡಿ 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 ಅಂತ. ಸೊ ಆ ತಕ್ಷಣಕ್ಕೆ ದೇವಕೃಷ್ಣ ಪುರೋಹಿತ್ ಅಮ್ಮ ಮತ್ತು ತಂಗಿ ಎದ್ದು ಬರ್ತಾರೆ, ಜೊತೆಲಿ ಅಕ್ಕಪಕ್ಕ ಮನೆಯವ್ರು ಕೂಡ ಬರ್ತಾರೆ. ಬಂದಾಗ ಇವಳ ಅವಸ್ಥೆ, ಕೈಕಾಲು ಕಟ್ಟಿ ಹಾಲಲ್ಲಿ ಕೂರಿಸಿರ್ತಾರೆ. ಅವಳ ಕೈಕಾಲನ್ನೆಲ್ಲ ಬಿಚ್ಬಿಟ್ಟು ಏನಾಯಿತು ಅಂತ ಕೇಳ್ತಾರೆ. ಅವಳು ಫುಲ್ಲು ಏನು ಗೋಳಾಡ್ತಾ ರಂಪ ರಾಮಾಯಣ ಮಾಡ್ತಾ ಅಲ್ಲಿ ರೂಮಲ್ಲಿ ನನ್ನ ಗಂಡನ ಹೊಡೆದಾಕ್ಬಿಟ್ಟಿದ್ದಾರೆ, ಕಳ್ಳರು ಬಂದಿದ್ದರು, ನನ್ನ ಕೈಕಾಲು ಕಟ್ಟಿದ್ರು, ನನ್ನ ಗಂಡ ವಾಪಸ್ ಅವ್ರ ಮೇಲೆ ಜಗಳಕ್ಕೆ ಹೋಗಿದ್ದಕ್ಕೆ ಅವನ್ನ ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾಳೆ. ಅವಳ ಮಾತು ಕೇಳ್ಕೊಂಡು ರೂಮಿಗೆ ಬಂದು ನೋಡಿದವ್ರಿಗೆ ಪಾಪ ದೇವಕೃಷ್ಣ ಪುರೋಹಿತ್ ಮಲಗಿದ್ದಲ್ಲೇ ಸತ್ತು ಹೋಗಿರೋದನ್ನ ಕಂಡು ಹೊಟ್ಟೆ ಹೊರದೋಗುತ್ತೆ. ಆ ತಕ್ಷಣ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಡಾಗ್ ಸ್ಕ್ವಾಡ್ ಜೊತೆ, ಫೋರೆನ್ಸಿಕ್ ಟೀಮ್ ಜೊತೆ, ಫಿಂಗರ್ ಪ್ರಿಂಟ್ ಸ್ಕ್ವಾಡ್ ಜೊತೆ ASP ಪಾರುಲ್ ಅವರು ಆ ಸ್ಥಳಕ್ಕೆ ಬಂದು ಸ್ಥಳವನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಸೊ ಈಗ ಪೊಲೀಸ್ನವರು ಸ್ಟಾರ್ಟಿಂಗ್ ಬರೋ ಟೈಮಿಗೆ ಹೌದು ಇದೊಂದು ದರೋಡೆ ಆಗಿರ್ಬೋದು ಅಂತ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಮನೆಗೆ ಬಂದಮೇಲೆ ಅವರಿಗೆ ಒಂದೇ ಗ್ಲಾನ್ಸಲ್ಲಿ ಗೊತ್ತಾಗೋದು ಯಾಕೋ ಇದು ದರೋಡೆ ಅಲ್ಲ ಅಂತ ಅನ್ನಿಸ್ತಿದೆ ಅಂತ. ಅವರು ಮೊದಲನೇದಾಗಿ ನೋಡೋದು ಫಸ್ಟ್ ಎಂಟ್ರಿ ಪಾಯಿಂಟ್ನ ನೋಡ್ತಾರೆ, ಮನೆ ಒಳಗಡೆ ಅವ್ರು ಹೇಗೆ ಬಂದಿದ್ದಾರೆ ಅಂತ. ಎಂಟ್ರಿ ಪಾಯಿಂಟ್, ಈ ಕಳ್ಳರು ಬರಬೇಕಂದ್ರೆ ಬಾಗಿಲು ಹೊಡೆದು ಚಿಲ್ಕ ಹೊಡೆದು ಮನೆ ಒಳಗಡೆ ಬರ್ತಾರೆ. ಸೊ ಆದರೆ ಇಲ್ಲಿ ಆ ಥರದ್ದು ಯಾವುದೇ ಕುರುಗಳಿಲ್ಲ, ಯಾಕೆಂದರೆ ಪ್ರಿಯಾಂಕಾನೇ ಬಾಗಿಲನ್ನ ಓಪನ್ ಇಟ್ಟು ಅವ್ರನ್ನ ಒಳಗಡೆ ಕರ್ಕೊಂಡಿದ್ಲು. ಸೊ ಅದಕ್ಕೋಸ್ಕರ ಇಲ್ಲಿ ಫೋರ್ಸ್ ಎಂಟ್ರಿ ಪಾಯಿಂಟ್ಸೇ ಇಲ್ಲ. ಅದು ಮೊದಲನೇ ಒಂದು ಕ್ಲೂ ಆಗುತ್ತೆ. ಎರಡನೇ ಕ್ಲೂ, ಪ್ರಿಯಾಂಕಾ ಹೇಳೋ ಮಟ್ಟಕ್ಕೆ ತನ್ನ ಗಂಡ ದೇವಕೃಷ್ಣ ಪುರೋಹಿತ್ ಕಳ್ಳರ ಮೇಲೆ ಜಗಳಕ್ಕೆ ಹೋದ, ಅವ್ರನ್ನ ಅಪೋಸ್ ಮಾಡ್ದ, ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ನಿಂತ್ಕೊಂಡ, ಅದಕ್ಕೆ ಅವನನ್ನು ಸಾಯಿಸ್ಬಿಟ್ರು ಅಂತ ಪ್ರಿಯಾಂಕಾ ಹೇಳೋದು. ಆದರೆ ಅಲ್ಲಿ ದೇವಕೃಷ್ಣ ಪುರೋಹಿತ್ ಯಾವುದೇ ರೀತಿ ಸ್ಟ್ರಗಲ್ ಮಾಡಿರೋ ಥರ ಯಾವುದೇ ಒಂದು ಚಿಹ್ನೆಗಳು ಅವನ ಮೈ ಮೇಲಾಗಲಿ ಆ ರೂಮಲ್ಲಾಗಲಿ ಇರಲಿಲ್ಲ. ಅವನು ಮಲಗಿದ್ದ ಹತ್ರನೇ ಸತ್ತೋಗಿದ್ದಾನೆ ಅನ್ನೋದು ಪೊಲೀಸ್ನವ್ರಿಗೆ ಸ್ವಲ್ಪ ಗಮನಿಸಿದ ತಕ್ಷಣವೇ ಗೊತ್ತಾಗೋವಂಥ ಎರಡನೇ ಪಾಯಿಂಟು. ಇನ್ನು ಮೂರನೇ ಪಾಯಿಂಟು, ಅಲ್ಲಿ ಮನೆಯಲ್ಲಿ ಎಲ್ಲ ಸಾಮಾನುಗಳನ್ನ ಚೆಲ್ಲಾಪಿಲ್ಲಿ ಮಾಡಿರೋ ರೀತಿಯನ್ನು ನೋಡಿದ್ರೆ ಇದು ಮಾಮೂಲಿ ಕಳ್ಳರ ಥರ ಅವರು ಮಾಡಿರೋದಿಲ್ಲ. ಸೊ ಇದನ್ನು ನೋಡಿದ್ರೆ ಮಾಮೂಲಿ ಕಳ್ಳರು ಮಾಡಿರೋ ಥರ ಇಲ್ಲ, ಯಾರೋ ಬೇಕು ಅಂತ ಇದನ್ನೆಲ್ಲ ಈ ಥರ ಎಲ್ಲ
ಕದಡ್ಬಿಟ್ಟು ಹೋಗಿದ್ದಾರೆ ಅನ್ನೋದು ಪೊಲೀಸ್ನವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗುವಂಥ ಅದು ಒಂದು ಪಾಯಿಂಟ್ ಆಗುತ್ತೆ. ಇನ್ನು 4ನೇ ಪಾಯಿಂಟು, ಅವನ ತಲೆ ಮೇಲೆ ಆಗಿದ್ದಂಥ ಅಷ್ಟು ದೊಡ್ಡ ಗಾಯವನ್ನು ನೋಡಿದ್ರೆ ಪ್ರಿಯಾಂಕಾ ಮೈ ಮೇಲೆ ಒಂದೇ ಒಂದು ತರ್ಚಿದ ಗಾಯ ಸಹಿತ ಆಗಿಲ್ಲ. ಇದು ಹೇಗೆ ಸಾಧ್ಯ? ಮತ್ತು ಅವನ ತಲೆ ಮೇಲೆ ಹೊಡೆತ ಬಿದ್ದಿರೋದು ನೋಡಿದ್ರೆ ಕರೆಕ್ಟಾಗಿ ತುಂಬ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಹೊಡಿಬೇಕು ಅಂತ ಹೊಡೆದಿರೋದು. ಅದು ಯಾವುದೋ ಫೈಟ್ ಮಾಡ್ತಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋ ಅಂಥದ್ದಲ್ಲ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಜಾಗ ಕೊಡ್ದಿರೋದು ಅಂತ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಇದಿಷ್ಟನ್ನ ಇಟ್ಕೊಂಡು ಅವರು ಪ್ರಿಯಾಂಕಾನ 2-3 ಸಲ ಏನಾಯಿತು ಅಂತ ಕೇಳಿದಾಗ ಅವಳು 2-3 ಸಲನೂ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎಲ್ಲ ಸ್ಟೇಟ್ಮೆಂಟ್ಸ್ನ ಕಲಿಸಿ ಮೆಲೋಗ್ರಾಮ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾವುದೇ ಸ್ಟೇಟ್ಮೆಂಟ್ಸ್ನ ಸರಿಯಾಗಿ ಅವಳು ಕೊಡೋದಿಲ್ಲ. ಇದರಿಂದ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ ಪ್ರಿಯಾಂಕಾ ಈಸ್ ದ ಕಲ್ಪ್ರೇಟ್ ಅಂತ. ಪ್ರಿಯಾಂಕಾ ಕಲ್ಪ್ರೇಟ್ ಅಂತ ಅವ್ರಿಗೆ ಒಂದು ಡೌಟ್ ಬಂದ ತಕ್ಷಣ ಪ್ರಿಯಾಂಕಾನ ಫೋನ್ ರೆಕಾರ್ಡ್ಸ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಚೆಕ್ ಮಾಡೋದಕ್ಕೆ ಶುರು ಮಾಡಿದವ್ರಿಗೆ ಮೊದಲನೇದಾಗಿ ಕಣ್ಣಿಗೆ ಬೀಳೋದು ಕಮಲೇಶ್ ಪುರೋಹಿತ್ನ ನಂಬರ್. ಪದೇ ಆ ನಂಬರ್ಗೆ ಫೋನ್ ಹೋಗಿದೆ, ತುಂಬ ಲಾಂಗ್ ಕಾಲ್ಸ್ ಇದೆ. ಸೊ ಇದರಿಂದ ಕಮಲೇಶ್ ಪುರೋಹಿತ್ ಹೆಸರು ಬೆಳಕಿಗೆ ಬರುತ್ತೆ. ಅದಾದಮೇಲಿಂದ ಕಮಲೇಶ್ದು ಫೋನ್ನ ಚೆಕ್ ಮಾಡಿದಾಗ ಅವನು ಸುರೇಂದರ್ ಜೊತೆ ತುಂಬ ಕಾಂಟ್ಯಾಕ್ಟಲ್ಲಿ ಇದ್ದಾನೆ. ಅಂದರೆ ಆ ಕೊಲೆ ಆಗೋ ಅಕ್ಕಪಕ್ಕ ದಿನಗಳಲ್ಲಿ ಸುರೇಂದರ್ ಜೊತೆ ಜಾಸ್ತಿ ಕಾಂಟ್ಯಾಕ್ಟಲ್ಲಿದ್ದಾನೆ ಅಂದ್ಬಿಟ್ಟು ಸುರೇಂದರ್ ಹೆಸರು ಕೂಡ ಆಚೆ ಬರುತ್ತೆ. ಇಲ್ಲಿಗೆ ಪ್ರಿಯಾಂಕನ್ ಕಾಲ್ ರೆಕಾರ್ಡ್ಸಿಂದ ಕಮಲೇಶ್ ಪುರೋಹಿತ್ ರೆಕಾರ್ಡ್ಸಿಂದ ಸುರೇಂದರ್, ಇವ್ರು 3 ಜನನೂ ಸಿಗಾಕೋತಾರೆ. ಸೊ ಅಲ್ಲಿಗೆ ಎಲ್ಲ ಏನೋ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಬಂದು ಪ್ರಿಯಾಂಕನ್ ಮುಂದೆ ಕೂತ್ಕೊಂಡು ಏನಾಯಿತು ಹೇಳು ಅಂತ ಕೇಳಿದಾಗ 1-2 ಸಲ ಕೇಳಿದಾಗ ನಿಜಾನ ಒಪ್ಕೊಳ್ಳೋದಿಲ್ಲ. ಅವಳು ಸುಮ್ಮನೆ ಹಿಂಗಾಯಿತು ಹಂಗಾಯಿತು ಅಂತ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆ ತಕ್ಷಣಕ್ಕೆ ಪೊಲೀಸ್ನವರು ಒಂದು ಟ್ರಿಕ್ನ ಪ್ಲೇ ಮಾಡ್ತಾರೆ. ಸುರೇಂದರ್ ಬಾಟಿ ಅರೆಸ್ಟ್ ಆಗಿದ್ದಾನೆ, ಅವನೆಲ್ಲವನ್ನು ಆಗಲೇ ಹೇಳಾಗಿದೆ, ಇನ್ನೇನು ಉಳಿದಿಲ್ಲ, ನೀನೀಗ ಕರೆಕ್ಟಾಗಿ ಒಪ್ಕೊಂಡ್ರೆ ಸರಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಪ್ರಿಯಾಂಕಾಗೆ ಇನ್ನೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಳು ಬಾಯಿ ಬಿಡೋದಕ್ಕೆ ಶುರು ಮಾಡ್ತಾಳೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಇದೆಲ್ಲ ಆದಮೇಲೆ ಪ್ರಿಯಾಂಕಾ ಏನು ಹೇಳಿರ್ತಾಳೆ, ಮನೆಯಿಂದ 3.5 ಲಕ್ಷದ ಚಿನ್ನ ಕಾಣೆ ಆಗಿದೆ, ಜೊತೆಲಿ 50,000 ದುಡ್ಡು ಕಳೆದೋಗಿದೆ ಅಂತ ಹೇಳಿರ್ತಾಳೆ. ಆದರೆ ಪೊಲೀಸ್ನವ್ರು ಹುಡುಕಿದಾಗ 3.5 ಲಕ್ಷ ಚಿನ್ನ ಏನು ಕಳೆದೋಗಿತ್ತು ಅಂತ ಹೇಳಿರ್ತಾಳಲ್ಲ ಪ್ರಿಯಾಂಕಾ, ಅದು ಮನೆ ಒಳಗಡೆನೇ ಸಿಗುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ಪ್ರಿಯಾಂಕಾನ ಕೇವಲ 6 ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ. ಜೊತೆಲಿ ಕಮಲೇಶ್ ಪುರೋಹಿತ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಕೇವಲ 6 ಗಂಟೆಯಲ್ಲಿ ಪೊಲೀಸ್ನವರು ಈ ಕೇಸ್ನ ಸಾಲ್ವ್ ಮಾಡಿರ್ತಾರೆ. ಬಟ್ ಸುರೇಂದರ್ ಬಾಟಿ ಅಪ್ಸ್ಕೊಂಡಾಗಿರ್ತಾನೆ, ಈಗ ಕೂಡ ಅವನಿನ್ನೂ ಸಿಕ್ಕಿಲ್ಲ, ಅವನಿಗೋಸ್ಕರ ಹುಡುಕ್ತಾ ಇದ್ದಾರೆ. ಸೊ ಇವಳನ್ನ ಇಂಟ್ರಾಗೇಷನ್ ಮಾಡಬೇಕಾದ್ರೆ ಪೊಲೀಸ್ನವ್ರ ಮುಂದೆ ಇವಳು ಎಷ್ಟು ಬಿಂದಾಸಾಗಿ ಅವನು ಸತ್ತಿದ್ದು ನನಗೇನೂ ಬೇಜಾರಿಲ್ಲ, ಒಳ್ಳೇದಾಯಿತು ಅಂತ ಅವಳು ಉಡಾಫೆ ಉತ್ತರವನ್ನು ಕೊಡ್ತಾಳೆ. ಅವರಮ್ಮನನ್ನು ತಂಗಿಯನ್ನು ಮಾತಾಡ್ಸಿದ್ರೆ ತಂಗಿ ಹೇಳ್ತಾಳೆ, ಯಾವಾಗಲೂ ನೀನು ಕಪ್ಪಾಗಿದೆಯಾ, ನಾನು ಎಷ್ಟು ಸುಂದರವಾಗಿದ್ದೀನಿ, ನೀನು ನನ್ನ ಡಿಸರ್ವೇ ಮಾಡಲ್ಲ, ನಿನ್ನಂಥವ್ನಿಗೆ ಹೋಗಿ ನನ್ನಂಥ ಇಷ್ಟು ಸುಂದರಿನ ಮದುವೆ ಮಾಡಿಕೊಟ್ಟಿದ್ದಾರೆ, ನಮ್ಮ ಮನೆಯವ್ರಿಗೆ ಬುದ್ಧಿ ಇಲ್ಲ, ಅದು ಇದು ಅನ್ನೋದು, ನೀನು ಇಷ್ಟು ದುಡ್ಡು ಸಂಪಾದನೆ ಮಾಡ್ತೀಯ, ಈ ದುಡ್ಡಲ್ಲಿ ಯಾವನಿಗೇನು ಸಿಗುತ್ತೆ ಅನ್ನೋ ಥರ ಅವ್ರ ಅಣ್ಣನ ತುಂಬ ಕೀಳಾಗಿ ಮಾತಾಡ್ತಾ ಇದ್ಲು, ತನ್ನ ಅತ್ತಿಗೆ ಅನ್ನೋದನ್ನು ಆ ತಂಗಿ ಕಣ್ಣೀರಿಡ್ತಾ ಹೇಳ್ಕೊತಾಳೆ. ಆ ತಾಯಿ ಕೂಡ ಅಷ್ಟೇ, ನನ್ನ ಮಗನ ಕಾಪಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಅಂತ ಕಣ್ಣೀರಿಡ್ತಾರೆ. ಸೊ ಈ ಕಮಲೇಶ್ ಪುರೋಹಿತ್ ಮತ್ತು ಪ್ರಿಯಾಂಕಾ ಇಬ್ಬರು ಪೊಲೀಸ್ನವ್ರ ಕಸ್ಟಡಿಲಿರ್ತಾರೆ. ಸೊ ಎನಿವೇಸ್ ಈಗ ಅವರು ಕಸ್ಟಡಿಯಲ್ಲಿದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಎವಿಡೆನ್ಸ್ ಕಲೆಕ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸೊ ಶಿಕ್ಷೆ ಆಗುತ್ತೆ ನಿಧಾನವಾಗಿ. ಸೊ ಇದಾಗಿತ್ತು ದೇವಕೃಷ್ಣ ಪುರೋಹಿತ್ ಅವರ ಕತೆ, ದುರಂತ ಕತೆ. ಸೊ ಲೈಕ್ ಮಾಡಿ ಅಂತ ಕೇಳೋಕ್ಕೆಲ್ಲ ಮನಸ್ಸು ಬರೋಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ನಮಸ್ಕಾರ.